ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನ್ ನಿಮ್ಮ ಮಿಸ್ಟರ್ ಕನ್ನಡ ಕ್ರಿಯೇಟರ್. ಎಲ್ಲರೂ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. RCB ಇಂದ ಒಂದು ಅಫಿಷಿಯಲ್ ನೋಟ್ ಬಂದಿದೆ. ಅದು ಏನು ಅಂತ ಅಂದ್ರೆ, ಯಶ್ ದಯಾಳ್ 2026 IPL ನಲ್ಲಿ RCB ಪರವಾಗಿ ಈ ವರ್ಷ ಆಡ್ತಾ ಇಲ್ಲ. ಸೊ ಇವರು ಡೈರೆಕ್ಟರ್ ಮೋಬೌಬಟ್ ಅವರು ಅವರ ಪರ್ಸನಲ್ ಅಕೌಂಟ್ ಅಲ್ಲಿ ಅಥವಾ RCB ಅಕೌಂಟ್ ನಲ್ಲಿ ಹಾಕೊಂಡಿದ್ದಾರೆ. ಸೊ ಅವ್ರು ಆಡ್ತಾ ಇಲ್ಲ ಅಂತ ಈ ವರ್ಷ, ಡ್ಯೂ ಟು ಸಮ್ ಪರ್ಸನಲ್ ರೀಸನ್ಸ್. ಸೊ ನಿಮ್ಗೆಲ್ಲ ಗೊತ್ತಿದೆ ಏನ್ ರೀಸನ್ಸ್ ಅಂತ, ಯಾಕೆ ಆಡ್ತಾ ಇಲ್ಲ ಅಂತ ಅವರು. ಸೊ ಬಿಕಾಸ್ ಅವರ ಮೇಲೆ ಕೇಸ್ ನಡೀತಾ ಇದೆ, ಪೋಕ್ಸೋ ಕೇಸ್ ನಡೀತಾ ಇದೆ, UP ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಇನ್ನು ಟ್ರಯಲ್ಸ್ ನಡೀತಾ ಇದೆ. ಅವ್ರು ಇನ್ನು ನಿರಪರಾಧಿ ಅಂತ ಪ್ರೂವ್ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ಆಡ್ತಾ ಇಲ್ಲ. ನನ್ನ ಪ್ರಕಾರ ಅದಕ್ಕೋಸ್ಕರ ಆಡ್ತಾ ಇಲ್ಲ. ಯಾಕಂತ ಅಂದ್ರೆ ಅವರಿಗೆ ಬೇಲ್ ಸಿಕ್ಕಿದೆ ಜನವರಿಯಲ್ಲಿ, ಇಂಟರ್ಮೀಡಿಯೇಟ್ ಅವ್ರ ಇಂಟರ್ನ್ ಬೇಲ್ ಸಿಕ್ಕಿದೆ. ಸೊ ಆದ್ರೂ ಕೂಡ ಅವರು ಕೇಸ್ ನಡೀತಾ ಇರೋದ್ರಿಂದ, ಇನ್ನು ನಿರಪರಾಧಿ ಅಂತ ಇನ್ನು ತೀರ್ಮಾನ ಆಗಿಲ್ದಿರೋದ್ರಿಂದ, ಸೊ ಅವ್ರನ್ನ ಆಡದೇ ಇದ್ರೆ ನನ್ಗೂ ಕೂಡ ಬೆಟರ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅದರಿಂದ RCB ಕೆಟ್ಟಷ್ಟು ಬರುತ್ತೆ. RCB ಇಸ್ ಅ ಬಿಗ್ಗೆಸ್ಟ್ ಫ್ರಾಂಚೈಸ್ ಇನ್ ದ ವರ್ಲ್ಡ್ ಬಿಗ್ಗೆಸ್ಟ್ ಫ್ರಾಂಚೈಸ್. ಸೊ ಇವಾಗ ಅವರನ್ನ ಆಡ್ಸಿದ್ರೆ ಸೊ RCB ಕೆಟ್ಟಷ್ಟು ಬರ್ಬೋದು ಅಂತ ಹೇಳ್ಬಿಟ್ಟು ಮೇ ಬಿ ಆಡಷ್ಟೇ ಇರ್ಬೋದು. ಬಟ್ ಅವ್ರ ಪರ್ಸನಲ್ ರೀಸನ್ಸ್ ಅಂತ ಹಾಕ್ಬಿಟ್ಟು ಸೊ ಅವ್ರು ಆಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟ್ ಹಾಕಿದ್ದಾರೆ. ಸೊ ಇದು ಅಫಿಷಿಯಲ್ ಆಗಿ ಬಂದಿರೋದು. ನನ್ನ ಪ್ರಕಾರ ಅದಕ್ಕೋಸ್ಕರ ಆಡಿಸ್ತಾ ಇಲ್ಲ ಅಂತ ಅನ್ಬೋದು. ಆಕ್ಚುಲಿ ಅವ್ರು ಆಡದೇ ಇದ್ರೇನೆ ತುಂಬಾ ಒಳ್ಳೇದು. ಯಾಕಂತ ಅಂದ್ರೆ ಅವರು ಒಂದ್ ವರ್ಷದಿಂದ ಎಲ್ಲೂ ಕ್ರಿಕೆಟ್ ಆಡೇ ಇಲ್ಲ. ಸೊ ಈಗ ರೀಸೆಂಟ್ ಆಗಿ ಅವರು ವಿಡಿಯೋ ಪೋಸ್ಟ್ ಮಾಡಿದ್ದನ್ನ ನೋಡ್ಬೋದು, RCB ಜರ್ಸಿ ಹಾಕೊಂಡು ಸೊ ಪ್ರಾಕ್ಟೀಸ್ ಮಾಡ್ತಿದ್ದನ್ನ. ಸೊ ಬಟ್ RCB ಅವರು ತೀರ್ಮಾನ ಮಾಡಿರ್ಬೋದು ಅವ್ರನ್ನ ಆಡ್ಸಿದ್ರೆ ಈಗ ಒಳ್ಳೇದಾಗಲ್ಲ ಅಂತ. ಅದಕ್ಕೋಸ್ಕರ ಮೇ ಬಿ ಆಡಿಸ್ತಾ ಇರ್ಬೋದು. ಬಟ್ ಅವರೇ ಬ್ಯಾಕ್ಔಟ್ ಆಗಿರ್ಬೋದು. RCB ಇಸ್ ಅ ಬಿಗ್ಗೆಸ್ಟ್ ಫ್ರಾಂಚೈಸ್. ಸೊ ಈ ಟೈಮಲ್ಲಿ ನಾನು ಆಡಿದ್ರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಮೇ ಬಿ ಅವರೇ ಬ್ಯಾಕ್ಔಟ್ ಆಗಿರ್ಬೋದು, ಹೇಳೋದಕ್ಕಾಗಲ್ಲ. ಬಟ್ ಈ ಸಲ ಈ 2026 ನಲ್ಲಿ RCB ಪರವಾಗಿ ಯಶ್ ದಯಾಳ್ ಆಡ್ತಾ ಇಲ್ಲ. ಯಶ್ ದಯಾಳ್ಗೆ ಏನಾದ್ರು ರಿಪ್ಲೇಸ್ಮೆಂಟ್ ನೋಡ್ತಾರೆ ಅಂತ ಅನ್ಕೊಂಡಿದೀರಾ? ಸೊ ನನ್ನ ಪ್ರಕಾರ ನನಗೆ ಅನ್ನಿಸ್ತಾ ಇಲ್ಲ ಯಶ್ ದಯಾಳ್ಗೆ ರಿಪ್ಲೇಸ್ಮೆಂಟ್ ನೋಡ್ದು. ಸೊ 5 ಕೋಟಿ ಕೊಟ್ಬಿಟ್ಟು ಸೊ ಬೇರೆ ಸೆಲೆಕ್ಟ್ ಆಗಿಲ್ದಿರೋ ಪ್ಲೇಯರ್ಸ್ ನ, ರಿಟೈನ್ ಆಗಿಲ್ದಿರೋ ಪ್ಲೇಯರ್ಸ್ ನ ಆಕ್ಚುಲಿ ನೋಡಿದ್ರೆ ಅಂತ ಅನಿಸ್ತಾ ಇಲ್ಲ. ಯಾಕಂತಂದ್ರೆ RCB ಟೀಮ್ ನಲ್ಲಿ ಮಂಗೇಶ್ ಯಾದವ್ ಅಂತ ಬೌಲರ್ ನ ಸೆಲೆಕ್ಟ್ ಮಾಡಿದ್ದಾರೆ ಈ ಸಲ. ಸೊ ಆಕ್ಷನ್ ಅಲ್ಲಿ ತಗೊಂಡಿದ್ದಾರೆ. ಅವರು ಕೂಡ ಲೆಫ್ಟ್ ಆರ್ಮ್ ಪೇಸ್ ಬೌಲರ್, ಸಖತ್ತಾಗಿ ಆಡ್ತಾರೆ. ಸೊ ಅವ್ರ ಪರವಾಗಿ ಇವ್ರನ್ನ ಆಡ್ಬೋದು. ಮಿಸ್ ಆಗಿ ಯಾವ್ದಾದ್ರು ಬೇಕು ಅಂತಂದ್ರೆ ಆಕ್ಚುಲಿ ಬೌಲರ್ಸ್ಗೆ ಪ್ರಾಬ್ಲಮ್ ಇಲ್ಲ. RCB ಟೀಮ್ ನಲ್ಲಿ ತುಂಬಾ ಚೆನ್ನಾಗಿರೋ ಬೌಲರ್ಸ್ ಗಳಿದ್ದಾರೆ. ಅಂಡ್ ಸೊ ಈ ಸಲ RCB ಯಲ್ಲಿ ಯಶ್ ದಯಾಳ್ ಆಡ್ತಾ ಇಲ್ಲ. ಇದು ಅಫಿಷಿಯಲ್ ಆಗಿ ನ್ಯೂಸ್ ಬಂದಿದೆ. ಅಂಡ್ 25 ಜನ ಸ್ಕ್ವಾಡ್ಸ್ ಇದ್ರು RCB ಯಲ್ಲಿ. ಸೊ ಈಗ -1 ಆಗಿದೆ, 24 ಜನ ಸ್ಕ್ವಾಡ್ ಇದ್ದಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ರಿಪ್ಲೇಸ್ಮೆಂಟ್ ನೋಡೋ ಅವಶ್ಯಕತೆ ಇಲ್ಲ. ಅಂಡ್ ದಟ್ಸ್ ಇಟ್ ಗೈಸ್. ಸೊ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? RCB ಯಲ್ಲಿ ಯಶ್ ದಯಾಳ್ ಆಡದೇ ಇರೋದು ಏನ್ ಅನ್ನಿಸ್ತಾ ಇದೆ? ಅವ್ರು ಆಡ್ಬೇಕಿತ್ತ ಅಥವಾ ಆಡಬಾರ್ದಂತ ಏನ್ ಅನ್ನಿಸ್ತಾ ಇದೆ? ಸೊ ಕಮೆಂಟ್ ಮಾಡಿ. ಅಂಡ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಂಡ್ ಥ್ಯಾಂಕ್ ಯು. ಬೈ ಬೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.